ನಮಸ್ಕಾರ ರೀ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಹಾರಾಷ್ಟ್ರದ ಸ್ಪೆಷಲ್ ಮಿಸಳ್ ಪಾವ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ಮಾಡೋಕ್ಕೂ ತುಂಬ ಈಸಿ ಮತ್ತು ತಿನ್ನಕ್ಕಂತೂ ಭಾರಿ ಟೇಸ್ಟಿಯಾಗಿರುತ್ತೆ. ಸೊ ಫಸ್ಟಿಗೆ ನಾನಿಲ್ಲಿ ಕುಕ್ಕರ್ನಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನ ಜಜ್ಜಿ ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಇದು ಮಸಾಲೆ ಖಾರ. ನಾನು ಇದನ್ನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಇಂಟ್ರೆಸ್ಟ್ ಇದ್ದವರು ನೋಡ್ಕೋಬೋದು. ಅಂದರೆ ಅದು ಧನಿಯಾ ಮತ್ತು ಚಕ್ಕೆ ಲವಂಗ ಎಲ್ಲ ಥರ ಮಸಾಲೆ ಪದಾರ್ಥಗಳನ್ನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ 2 ಕಪ್ ಆಗುವಷ್ಟು ಮೊಳಕೆ ಕಟ್ಟಿದ ಮಡಿಕೆ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನ ಚೆಂದಾಗಿ ಕಲಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ನೀರು ಅಂದರೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿ 3 ವಿಜಿಲ್ ಕೂಗಿಸ್ಬೇಕು. ಇದು ಸ್ವಲ್ಪ ನೀರಾಗೇ ಇರಬೇಕು. ಸ್ವಲ್ಪ ಇದು ಹಣ್ಣಾಗಿ ಕುದಿಬೇಕು ಕಾಳು. ಈ ಕಡೆ ಒಂದು ಕಡೆ ಮೂರು ಉಳ್ಳಾಗಡ್ಡಿನ ತೊಗೊಂಡು ಚೆಂದಾಗಿ ಕೆಂಪಾಗಿ ಹುರ್ಕೋಬೇಕು. ಈ ರೀತಿ ಕಲರ್ ಚೇಂಜ್ ಆಗೋರು ಹುರ್ಕೋಬೇಕು. ಮತ್ತು ಒಣ ಕೊಬ್ಬರಿನೂ ಈ ರೀತಿ ಒಂದು ಅರ್ಧಷ್ಟು ಒಣ ಕೊಬ್ಬರಿನ ಹುರ್ಕೋಬೇಕು ಈ ಥರ ಕೆಂಪಿಗೆ. ಆಮೇಲೆ ಅದನ್ನ ಉಳ್ಳಾಗಡ್ಡಿ ಮತ್ತು ಒಣ ಕೊಬ್ಬರಿನ ಹುರ್ಕೊಂಡಿರ್ತೀವಲ್ಲ ಅದನ್ನು ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಈ ಕಡೆ ಕಾಳನ್ನು ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹಣ್ಣಾಗೆ ಕುದ್ದೈತಿ. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಳಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಈ ರುಬ್ಬಿಟ್ಕೊಂಡಿರ್ತೀವಲ್ಲ ನಾವು ಮಸಾಲೆನ ಇದನ್ನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಥರ ಕೈ ಆಡಿಸ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ, ಖಾರ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಮತ್ತು ಮಸಾಲೆ, ಈ ಮಸಾಲೆ ನಾನು ಹೇಳಿದ್ನಲ್ಲ ಆಗಲೇ ಆ ಮಸಾಲೆನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಈ ಥರ ಚೆಂದಾಗಿ ಕಲಿಸ್ಕೋಬೇಕು. ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಕಾಳನ್ನ ಕುದಿಸಿಟ್ಕೊಂಡಿರ್ತೀವಲ್ಲ ಆ ಕಾಳನ್ನ ಇದಕ್ಕೆ ಮಿಶ್ರಣ ಮಾಡಬೇಕು. ಇದಕ್ಕೊಂದು 2 ಕಪ್ಪಷ್ಟು ನೀರು ಹಾಕಬೇಕು. ಇದು ಒಂದು 10 ನಿಮಿಷ ಕುದಿಬೇಕು. ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು 10 ನಿಮಿಷ ನಾನಿಲ್ಲಿ ಲೋ ಫ್ಲೇಮಲ್ಲೇ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈ ರೀತಿ ಚೆಂದಾಗಿ ಕುದಿಬೇಕಿದು. ಒಂದು 10 ನಿಮಿಷ ಆದರೂ ಕುದಿಯಬೇಕು ಇದನ್ನು. ಇದಕ್ಕೆ ಕುದಿಯುವಾಗಲೇ ಸ್ವಲ್ಪ ಸಾಂಬಾರು ಮಸಾಲನ್ನ ಹಾಕ್ಕೊಂಡಿದ್ದೀನಿ ನಾನು, 1 ಸ್ಪೂನ್ ಆಗುವಷ್ಟು. ಆಮೇಲೆ ಇದು ಕುದೀತಾ ಇರಲಿ. ಈ ಕಡೆ ಒಂದು ಫ್ಯಾನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಮಿಸಳ್ ಪಾವ್ ಯಾವ ರೀತಿ ರೆಡಿಯಾಗಿದೆ ಅಂತ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಮಿಕ್ಸರ್ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಉಳ್ಳಾಗಡ್ಡಿ, ಕೊತ್ತಂಬರಿ ಹಾಕಿದರೆ ಸೊ ಮಹಾರಾಷ್ಟ್ರದ ಮಿಸಳ್ ರೆಡಿ. ಜೊತೆ ನೀವು ಸಂಜೆ ಸ್ನ್ಯಾಕ್ಸಿಗಾದರೂ ತೊಗೋಬೋದು ಅಥವಾ ಬೆಳಗ್ಗೆ ಟಿಫನಿಗಾದ್ರೂ ನಡೆಯುತ್ತೆ. ಸೊ ಮನೆಗೆ ಗೆಸ್ಟ್ ಯಾರಾದರೂ ಬಂದರೆ ಒಂದು 10 ನಿಮಿಷದಲ್ಲಿ ಮಾಡ್ಬೋದು ಇದನ್ನ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ.